Welcome our second PC science students. Now we are going to start second PC fourth model paper. In fourth model paper, part A, part B are completed. Now we are going to start part C. In part C, 25th, let L be the set of all lines in xy plane, is there about two-dimensional plane, and R be the relation defined on L by R is equal to L1 comma L2, L1 comma L2, such that L1 is parallel to L2. L1 is parallel to L2. ಈ ಥರ ಆರ್ಡರ್ ಪೇರು ನಿಮ್ಮ ರಿಲೇಷನ್ಸ್ ಒಳಗಡೆ ಇದೆ. ಈಗ ಈ ರಿಲೇಷನ್ನು ಕ್ವಶನ್ನು ಶೋ ದಟ್ ಆರ್ ಈಸ್ ಆನ್ ಈಕ್ವಲೆನ್ಸ್ ರಿಲೇಷನ್. ಈ ರಿಲೇಷನ್ನು ಆನ್ ಸೆಟ್ ಎಲ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ ಅಂತ ಶೋ ಮಾಡಿ ಅಂತ ಕೇಳಿದ್ದಾರೆ. ನಾವು ಈಕ್ವಲೆನ್ಸ್ ರಿಲೇಷನ್ ನಮ್ಗೆ ಆಲ್ರೆಡಿ ವಿ ಆರ್ ಫೆಮಿಲಿಯರ್, ಆಲ್ರೆಡಿ ನಾನು 3 ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿರೋದ್ರಿಂದ ರಿಫ್ಲೆಕ್ಸಿವ್ ರಿಲೇಷನ್ ಏನು ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ, ಹಿಯರ್ ಎಲ್ ಈಸ್ ಇಟ್ ಸೆಲ್ಫ್ ಪ್ಯಾರಲಲ್ ಟು ಎಲ್. ಎಲ್ಗೆ ಎಲ್ಲೇ ಪ್ಯಾರಲ್ ಆಗಿರುತ್ತೆ. ದೇರ್ ಫೋರ್ ಎಲ್ ಕಮ ಎಲ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಏನು ಸಿಮೆಟ್ರಿಕ್ ರಿಲೇಷನ್ ಅಂದರೆ, ಫಾರ್ ಆಲ್ L1 comma L2 belongs to L. L is the name of the set. L1 comma L2 belongs to L. Then L1 is parallel to, ವರ್ಡಲ್ಲಿ ಬೇಕಾದ್ರೆ ಬರೀರಿ, ನಾನು ಸಿಂಬಲ್ ಬರೆದಿದ್ದೇನೆ. L1 is parallel to L2 and L2 is parallel to L1, implies L1 comma L2 belongs to R and R implies L2 comma L1 belongs to R. ಈ ಥರ ಇದು L1, ಇದು L2. L1 is parallel to L2 as L2 is parallel to L1. Therefore, R is symmetric relation. Next, transitive relation. For all L1 comma L2 comma L3 belongs to set L, L1 is parallel to L2 and L2 is parallel to L3. It implies L1 is parallel to L3. Now it implies L1 comma L2 belongs to R and L2 comma L3 belongs to R. It implies L1 comma L3 belongs to R. Therefore, R is transitive relation. The relation R is satisfied reflexive relation, symmetric relation and transitive relation. Therefore, conclusion, R is an equivalence relation. Last ಗೆ R is an equivalence relation. ಈ ಥರ ಬರೀಬೇಕು ನಾವು. ಓಕೆ, ನೆಕ್ಸ್ಟ್ Next, 26th, let A and B be symmetric matrices. A matrix ಮತ್ತು B matrix ಎರಡು symmetric matrices of same order. Then show that AB plus BA is symmetric matrix. AB plus BA is symmetric matrix.
ನಮಗೆ ಕಂಡೀಷನ್ಸ್ ಗೊತ್ತಿರಬೇಕು. ಏನು? ಇಫ್ ಎ is symmetric matrix, it is satisfied the condition transpose of A is equal to A. ಎಕ್ಸಾಂಪಲ್ ನೋಡಿ, A 4 5 5 8. Symmetric matrix means what? In either 2 cross 2 or 3 cross 3. ಇದು ಯು ಪಿ ಡಿ ಮತ್ತು ಎಲ್ ಪಿ ಡಿ ಎರಡು ಸೇಮ್ ಇರಬೇಕು. ಇವೆರಡು ಸಿಮಿಟ್ರಿಕಲ್ ಅಬೌಟ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಿದಾಗ ಟ್ರಾನ್ಸ್ಪೋಸ್ ಅಂದರೆ ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. 4 5 5 8 ನೋಡಿ, ಎ ಈಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಆರ್ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ. ಒಂದು ಮೆಟ್ರಿಕ್ಸು ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗಿದೆ ಅಂದರೆ ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗಲೂ ಮೆಟ್ರಿಕ್ಸ್ ಏನೇ ಬರುತ್ತೆ. ಅಲ್ಲಿಗೆ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ಅಂತ ಬರೆದಿದ್ದೀವಿ ಅಂದರೆ ಎ ಈಸ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕು. ಈಗ ನಾನು ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ವೇರ್ ಎ ಈಸ್ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆ್ಯಸ್ ಟ್ರಾನ್ಸ್ಪೋಸ್ ಆಫ್ ಬಿ ಈಸ್ ಈಕ್ವಲ್ ಟು ವಾಟ್? ಬಿ. ಟ್ರಾನ್ಸ್ಪೋಸ್ ಆಫ್ ಬಿ ಈಸ್ ಈಕ್ವಲ್ ಟು ಬಿ ಆಗಿದ್ದರೆ ಬಿ ಈಸ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ನಾವು ಕನ್ಸಿಡರ್ transpose of AB plus BA is always is equal to transpose of AB plus transpose of BA. Again ಇನ್ನೊಂದು ಲಾ ಇದೆ, transpose of A plus B is always is equal to transpose of A plus B is always is equal to transpose of A plus transpose of B. ಲಾ ಅಪ್ಲೈ ಮಾಡಿದ್ದೀನಿ ನೋಡಿ. ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲೇ ಇದೆ. ಅದಕ್ಕೆ ಟ್ರಾನ್ಸ್ಪೋಸ್ ಆಫ್ ಎ ಬಿ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಬಿ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಬಿ ಎ. ನಾವು ಎ ಬಿ ಪ್ಲಸ್ ಬಿ ಎ, ಟ್ರಾನ್ಸ್ಪೋಸ್ ಆಫ್ ಎ ಬಿ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಬಿ ಬೈ ಯೂಸಿಂಗ್ ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್. ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್ ಏನು ಹೇಳುತ್ತೆ? ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಬಿ, ಟ್ರಾನ್ಸ್ಪೋಸ್ ಆಫ್ ಎ ಇದು ಬಿ ಎ, ಟ್ರಾನ್ಸ್ಪೋಸ್ ಆಫ್ ಬಿ ಎ ಇದು ಟ್ರಾನ್ಸ್ಪೋಸ್ ಆಫ್ ಬಿ ಬೈ ಯೂಸಿಂಗ್ ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಬಿ. ಇಟ್ ಇಂಪ್ಲೈಸ್ ಟ್ರಾನ್ಸ್ಪೋಸ್ ಆಫ್ ಎ ಬಿ ಪ್ಲಸ್ ಬಿ ಎ ಈಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಬಿ ಅಂದರೆ ಬಿ, ಟ್ರಾನ್ಸ್ಪೋಸ್ ಆಫ್ ಎ ಅಂದರೆ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಅಂದರೆ ಎ, ಟ್ರಾನ್ಸ್ಪೋಸ್ ಆಫ್ ಬಿ ಅಂದರೆ ಬಿ. ನಾವು ಇಟ್ ಇಂಪ್ಲೈಸ್ ಟ್ರಾನ್ಸ್ಪೋಸ್ ಆಫ್ ಎ ಬಿ ಪ್ಲಸ್ ಬಿ ಎ ಈಸ್ ಈಕ್ವಲ್ ಟು ಬಿ ಎ ಪ್ಲಸ್ ಎ ಬಿನ ನಾನು ಎ ಬಿ ಪ್ಲಸ್ ಬಿ ಎ ಅಂತ ಬರಿತೀನಿ. ಇದು ಯಾವ ಥರ ಇದೆ ನೋಡಿ, ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ಥರ ಇಲ್ವಾ? ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ, ದೇರ್ ಫೋರ್ ಇಟ್ ಇಂಪ್ಲೈಸ್ ಎ ಬಿ. ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ಅಂದಾಗ ಏನಾಗುತ್ತೆ? ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗುತ್ತೆ. ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ಫಾರ್ಮುಲಾ ಇರೋದ್ರಿಂದ ಇಲ್ಲಿ ಎ ಜಾಗದಲ್ಲಿ ಎ ಬಿ ಪ್ಲಸ್ ಬಿ ಎ ಇದೆ, ಅಲ್ಲಿಗೆ ಎ ಬಿ ಪ್ಲಸ್ ಬಿ ಎ ಈಸ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಇಸ್ ಇಟ್ ಕರೆಕ್ಟ್? ಓಕೆ, ಈ ಸಿಮೆಟ್ರಿಕ್ ಮೆಟ್ರಿಕ್ಸ್. ಅದು 26th. ಓಕೆ, ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟು 26th ಆಯಿತು. ನೆಕ್ಸ್ಟು 27 ಡಿಫ್ರೆನ್ಷಿಯೇಷನ್ ಸಂಬಂಧಪಟ್ಟಿದ್ದು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್, ವೈ ಈಸ್ ಈಕ್ವಲ್ ಟು 2t divided by 1 plus t square, show that dy over dx is equal to minus x by y. dy over dx is equal to minus x by y. ನಾವು ನೋಡಿದ ತಕ್ಷಣ ಇದು x is a function of t, y is a function of t. ಡಿಫ್ರೆನ್ಷಿಯೇಟ್ ಮಾಡಿಬಿಡೋಣ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋದು ಈಸಿ. ಇದು ಕೋಶಂಟ್ ರಿಲೀಸ್ ಮಾಡ್ತೀರಿ, ಇದಕ್ಕೂ ಕೋಶಂಟ್ ರಿಲೀಸ್ ಮಾಡ್ತೀರಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ಆನ್ಸರನ್ನು ನೋಡಬೇಕು. ಶೋ ದಟ್ ಅಂತ ಕೇಳಿದರೆ ಆರ್ ಎಚ್ ಎಸ್ ಅಲ್ಲಿ ಮೈನಸ್ ಎಕ್ಸ್ ಬೈ ವೈ ಅಂತ ಇದೆ, ಅಂದರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೈ ಅಲ್ಲಿದೆ. ಈ ಥರ ಬಂದಾಗ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಟೇಕ್ ಟಿ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ. ಏನು ಸರ್, ಟಿ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾನೇ ತೊಗೊಬೇಕು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಮಾಡ್ಬೇಕಾದ್ರೆ ಭಾರಿ ಕೇರ್ಫುಲ್ ಆಗಿರಬೇಕು. ಮತ್ತು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸು, ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸು ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ಸೈನ್ ಟು ಎ ಇಸ್ ಈಕ್ವಲ್ ಟು 2 ಸೈನ್ ಎ ಕಾಸ್ ಎ, ಸೈನ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ 2 ಟ್ಯಾನ್ ಎ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. Cos 2a has 4 formulas. Cos 2a is equal to cos square a minus sin square a. Cos 2a in terms of cos 2, cos square a minus 1. Cos 2a in terms of sin 1 minus 2 sin square a. Cos 2a in terms of tan
1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಅಲ್ಲಿಗೆ ಎಲ್ಲ ಫಾರ್ಮುಲಾಸ್ ಗೊತ್ತಾಯಿತು ಅಂದರೆ ಪ್ರಾಬ್ಲಮ್ಸ್ ಮಾಡ್ಬೋದು. ಈಗ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತೊಗೊಂಡಿದ್ದೀನಿ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಟಿ ಜಾಗದಲ್ಲಿ ಟ್ಯಾನ್ ಸ್ಕ್ವೇರ್ ತೀಟಾ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ನಾವು ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಫಾರ್ಮುಲಾ ಕಾಸ್ 2 ತೀಟಾ. ಕಾಸ್ 2 ತೀಟಾ ಅಲ್ಲಿಗೆ ಫಾರ್ಮುಲಾ ಗೊತ್ತಿರಬೇಕು. ನಾವು ಹಿಯರ್ ವೈ ಇಸ್ ಈಕ್ವಲ್ ಟು 2t ಬೈ 1 ಪ್ಲಸ್ ಟಿ ಸ್ಕ್ವಯರ್. ಹಿಯರ್ ಎಗೈನ್ ಟಿ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಏನು ತೊಗೊಂಡಿರ್ತೀರಿ ಅದೇ ತಗೊಂಡಿರ್ತೀರಿ. ವೈ ಇಸ್ ಈಕ್ವಲ್ ಟು 2 ಟ್ಯಾನ್ ತೀಟಾ divided by 1 plus tan square theta. Y is equal to 2 tan theta by 1 plus tan square theta formula sin 2 theta. ಹೆಂಗೆ ಏನು ಅಂತ ಗೊತ್ತಿದೆ. ನಾವು ವಾಟ್ ಇಸ್ ದ ಫಾರ್ಮುಲಾ ಆಫ್ sin 2a? 2 sin a into cos a. ವಾಟ್ ಇಸ್ ದ ಫಾರ್ಮುಲಾ ಆಫ್ sin 2a in terms of tan ಅಂದರೆ 2 tan a divided by 1 plus tan square a. ಓಕೆ, ಈ ಥರ ಫಾರ್ಮುಲಾ ಗೊತ್ತಿದ್ರೆ ಯಾವುದೇ ಪ್ರಾಬ್ಲಮ್ಸ್ ಕಷ್ಟ ಆಗಲ್ಲ. ಈಗ ಎಕ್ಸ್ ಇಸ್ ದ ಫಂಕ್ಷನ್ ಆಫ್ ತೀಟಾ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ, ಡಿ ಎಕ್ಸ್ ಬೈ ಡಿ ತೀಟಾ ಈಸ್ ಈಕ್ವಲ್ ಟು ಕಾಸ್ ಟು ತೀಟಕ್ಕೆ ಡಿಫ್ರೆನ್ಷಿಯೇಷನ್ನು ಕಾಸ್ಗೆ ಮೈನಸ್ ಸೈನ್ ಟು ತೀಟಾ. ಈ 2 ತೀಟಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಇಸ್ ದ ಡೆರಿವೇಟಿವ್ ಆಫ್ 2 ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದರೆ 2. ಆ 2 ಇಲ್ಲಿ ಬರಿತೀನಿ. Now again y is a function of theta, differentiate with respect to theta, dy over d theta is equal to cos 2 theta. ಈ 2 ಥೀಟಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಥೀಟಾ ಆಗಿರೋದ್ರಿಂದ 2 ಆಗುತ್ತೆ, ಅದನ್ನು ಇಲ್ಲಿ ಬರಿತೇನೆ. ಅಕಾರ್ಡಿಂಗ್ ಟು ಅವರ್ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ಫಾರ್ಮುಲಾ ನಾವು dy over dx is equal to dy over d theta divided by dx by d theta. dy over d theta result 2 cos 2 theta divided by minus 2 sin 2 theta. 2 to get cancel. cos 2 theta by sin 2 theta ನಾವು tan 2 theta ಅಂತ ಬರಿಬೋದಾಗಿತ್ತಲ್ಲ ಸರ್, ಬರಿಬೋದು. ಬಟ್ ಅವು ಶೋ ದಟ್ ಮೈನಸ್ ಎಕ್ಸ್ ಬೈ ವೈ ಅಂತ ಕೇಳಿರೋದ್ರಿಂದ ದಟ್ ಈಸ್ ಈಕ್ವಲ್ ಟು ಕಾಸ್ 2 theta ಅಂದರೆ ಎಕ್ಸ್. ಇಲ್ಲಿ ಮೈನಸ್ ಇದೆಯಲ್ಲ, ಡಿನಾಮಿನೇಟರ್ಲ್ಲಿರ್ತಕ್ಕಂಥ ಮೈನಸನ್ನು ಇಲ್ಲಿ ಬರೀರಿ. ಬೈ ಸೈನ್ 2 theta ಅಂದರೆ ವೈ. ಅಲ್ಲಿಗೆ ಡಿ ವೈ ಓವರ್ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬೈ ವೈ. ಓಕೆ, ಅಲ್ಲಿಗೆ ಎಷ್ಟೊಂದು ಫಾರ್ಮುಲಾ ಗೊತ್ತಾಯಿತು, ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಯಾಕೆ ಮಾಡಬೇಕು ಅಂತ ಗೊತ್ತಾಯಿತು. ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಟ್ವೆಂಟಿ 28. ಇಫ್ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನೀವೇ ಮಾಡ್ಬೋದು. ನಾನು ಆಲ್ರೆಡಿ ಏನು 3 ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೇನೆ, ಅದು ಆಲ್ರೆಡಿ ಇದೆ. ನೀವೇ ಟ್ರೈ ಮಾಡಿ. ಪವರು ಮತ್ತು ಬೇಸ್ 2 ವೇರಿಯೇಬಲ್ಸ್ ಇದೆ. ಪವರು ಮತ್ತು ಬೇಸ್ 2 ವೇರಿಯೇಬಲ್ ಇರೋದ್ರಿಂದ ರಿಪೀಟೆಡ್ ಕ್ವಶನ್ನು. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಆರ್ ಎಚ್ ಎಸ್ ಅಲ್ಲಿ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ಆಮೇಲೆ ಆರ್ ಎಚ್ ಎಸ್ ಅಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ. ನೀವೇ ಟ್ರೈ ಮಾಡಿ, 100% ಬರುತ್ತೆ. ಡಿಫ್ರೆಂಟ್ ಆಗಿದ್ರೆ ನಾನೇ ಮಾಡಿಬಿಡ್ತಿದ್ದೆ. ಟ್ರೈ ಮಾಡಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಆರ್ ಎಚ್ ಎಸ್ ಅಲ್ಲಿ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ಆಮೇಲೆ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ. ಓಕೆ, ರಿಪೀಟೆಡ್. ನಾನು ಪ್ರೀವಿಯಸ್ ಮಾಡಲ್ ಪೇಪರ್ ಏನು ಮಾಡಿದ್ದೇನೆ, 3 ಮಾಡಲ್ ಪೇಪರು, ಆ 3 ಮಾಡಲ್ ಪೇಪರಲ್ಲೂ ಸೇಮ್ ಕಾನ್ಸೆಪ್ಟ್ ಇದೆ. ಓಕೆ, ನೀವೇ ಟ್ರೈ ಮಾಡಿ. ನೆಕ್ಸ್ಟ್ 28 ಆಯಿತು. 29. ಫೈಂಡ್ ದ ಈಕ್ವೇಷನ್ ಆಫ್ ದಿ ನಾರ್ಮಲ್. ಫೈಂಡ್ ದಿ ಈಕ್ವೇಷನ್ ಆಫ್ ದಿ ನಾರ್ಮಲ್ ಟು ದ ಕರ್ವ್ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಮೈನಸ್ 5y ಪ್ಲಸ್ 6. ಇದು ಡಿಫ್ರೆಂಟ್ ಆಗಿದೆ, ನಾನೇ ಮಾಡ್ತೇನೆ. ಫೈಂಡ್ ದಿ ಈಕ್ವೇಷನ್ ಆಫ್ ನಾರ್ಮಲ್ ಟು ದಿ ಕರ್ವ್ ಅಂದಾಗ ವಿಚ್ ಇಸ್ ಅ ಕರ್ವ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3x ಮೈನಸ್ 5y ಪ್ಲಸ್ 6. ನಮಗೆ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್, ಸ್ಲೋಪ್ ಆಫ್ ದಿ ನಾರ್ಮಲ್, ಈಕ್ವೇಷನ್ ಆಫ್ ಟ್ಯಾಂಜೆಂಟ್, ಈಕ್ವೇಷನ್ ಆಫ್ ನಾರ್ಮಲ್ ಇವೆಲ್ಲ ಗೊತ್ತಿರಬೇಕು. ಓಕೆ, ನಾವು ಕರ್ವ್ ದಿಸ್ ಇಸ್ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಪಿ. ಕರ್ವ್ ಯಾವ ಥರ ಬೇಕಾದ್ರೂ ಹಾಕೊಳ್ಳಿ. ಇಸ್ ಅ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಪಿ. ವಾಟ್ ಇಸ್ ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಂದಾಗ ಫಾರ್ಮುಲಾ ಗೊತ್ತಿರಬೇಕು. y ಮೈನಸ್ y1 ಈಸ್ ಈಕ್ವಲ್ ಟು ಡಿ ಓವರ್ ಡಿ ಎಕ್ಸ್ ಇಂಟು ಎಕ್ಸ್ ಮೈನಸ್ x1. ಈಕ್ವೇಷನ್ ಆಫ್ ದಿ ನಾರ್ಮಲ್ ಅಂದಾಗ y ಮೈನಸ್ y1 ಈಸ್ ಈಕ್ವಲ್ ಟು ಮೈನಸ್ 1 ಓವರ್ ಡಿ ಓವರ್ ಡಿ ಎಕ್ಸ್ ಇಂಟು ಎಕ್ಸ್ ಮೈನಸ್ x1. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಪಿ ಟು ದ ಕರ್ವ್ ಡಿ ಓವರ್ ಡಿ ಎಕ್ಸ್. ಸ್ಲೋಪ್ ಆಫ್ ದಿ ನಾರ್ಮಲ್ ಮೈನಸ್ 1 ಓವರ್ ಡಿ ಓವರ್ ಡಿ ಎಕ್ಸ್. ಓಕೆ, ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಂಪ್ಲಿಸಿಟ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ 2y
into dy over dx minus, what is the derivative of x square with respect to x? 2x. What is the derivative of 3x? 3 minus 5 into derivative of y with respect to x ಅಂದಾಗ dy over dx, derivative of 6 ಕಾನ್ಸ್ಟೆಂಟ್ ಆಗಿರೋದ್ರಿಂದ 0. ನಮಗೆ ರಿಕ್ವೈರ್ಡ್ dy over dx ಲೆಫ್ಟ್ ತೊಗೊತೇನೆ. ಅಟ್ ದ ಸೇಮ್ ಟೈಮ್ dy over dx ಕಾಮನ್ ತೆಗಿತಾನೆ. dy over dx ಕಾಮನ್ ತಗ ಇದರ ಕೋಎಫಿಷಿಯಂಟ್ 2y, ಇದು ರೈಟ್ ಸೈಡಲ್ಲಿದೆ, ಈಸ್ ಈಕ್ವಲ್ ಟು ಇದು ರೈಟ್ ಸೈಡಲ್ಲಿರೋದ್ರಿಂದ dy over dx ಕಾಮನ್ ತೆಗೆದಾಗ -5 ಲೆಫ್ಟ್ ಬಂದಾಗ +5 ಈಸ್ ಈಕ್ವಲ್ ಟು 3 ರೈಟ್ ಸೈಡಲ್ಲಿದೆ, ಅಲ್ಲೇ ಇರಲಿ. ಇನ್ ಲೆಫ್ಟ್ ಸೈಡ್ ಇಂಡಿಪೆಂಡೆಂಟ್ ಆಫ್ dy over dx, ಎಲ್ಲಿ dy over dx ಇಲ್ಲ ಆ ಟರ್ಮನ್ನು ರೈಟಿಗೆ ತೊಗೊಂಡು ಹೋಗ್ತೀರಿ. ಈ -2x ರೈಟ್ಗೆ ಹೋದರೆ +2x. ನಾವು dy over dx ಈಸ್ ಈಕ್ವಲ್ ಟು 3 + 2x divided by 2y + 5. At the point, ಅಲ್ಲಿ find the equation of the normal to the curve at the point 2, -1. ಈ ಪಾಯಿಂಟನ್ನು ಇಲ್ಲಿ ಬರೀತೀರಿ. ಇಲ್ಲಿ 2, -1 means here in the RHS where x is equal to 2, x coordinate ಜಾಗದಲ್ಲಿ 2 ಹಾಕಿ, y coordinate ಜಾಗದಲ್ಲಿ -1 ಹಾಕಿ. ನಾವು 3 + x ಅಂದರೆ 2, 2 × 2 4 by y coordinate -1, 2 × -1 -2 + 5, ಅಲ್ಲಿಗೆ 3 + 4 7 by 5 -2 ಅಂದರೆ 3, ಅಲ್ಲಿಗೆ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ st, ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ 7/3. ಸ್ಲೋಪ್ ಆಫ್ ದಿ ನಾರ್ಮಲ್ ಅಂದಾಗ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ 7/3, ಸ್ಲೋಪ್ ಆಫ್ ದಿ ನಾರ್ಮಲ್ ಅಂದಾಗ -1 dy over dx -1 dy over dx 7/3. ಇದನ್ನು ಬೇಕಾದರೆ ನೀವು ಕ್ಲಿಯರಾಗಿ -3/7. ಸ್ಲೋಪ್ ಆಫ್ ದಿ ನಾರ್ಮಲ್ -3/7. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಗೊತ್ತಾಯಿತು ಅಂದರೆ ಸ್ಲೋಪ್ ಆಫ್ ದಿ ನಾರ್ಮಲ್ ಗೊತ್ತಾಗಲೇಬೇಕು. ನಾರ್ಮಲ್ ಆ್ಯಂಡ್ ಟ್ಯಾಂಜೆಂಟ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈಗ ಇವೆರಡು ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಆಗೋದಂದರೆ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ -1 ಬರಬೇಕು. -3/7 7/3 ಮಲ್ಟಿಪ್ಲಿಕೇಶನ್ ಮಾಡಿದಾಗ -1 ಬರಬೇಕು. ಫಸ್ಟ್ ಪೀಸಿನಲ್ಲಿ ವೆನ್ 2 ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೇರ್ ಪ್ರಾಡಕ್ಟ್ ಆಫ್ ದಿ 2 ಸ್ಲೋಪ್ ಇಸ್ ಈಕ್ವಲ್ ಟು -1. ಈಗ ಈಕ್ವೇಷನ್ ಆಫ್ ದಿ ನಾರ್ಮಲ್ ಕೇಳಿರೋದ್ರಿಂದ ನಾವು ಕಂಡಿದ್ದಾಗ ಹಿಯರ್ ಸ್ಲೋಪ್ ಆಫ್ ದಿ ನಾರ್ಮಲ್ ಅಷ್ಟೇ. ಈಕ್ವೇಷನ್ ಆಫ್ ದಿ ನಾರ್ಮಲ್ y - y1 is equal to -1 dy over dx into x - x1. This is equation of the normal. Equation of the tangent ಅಂದರೆ y - y1 is equal to dy over dx into x - x1. ನೀವು ಅದನ್ನು ಮಾಡ್ಬೋದು ಬೇಕಾದರೆ. ನಾ ಇಲ್ಲಿ ಕ್ವಶನ್ ಒಳಗಡೆ ಏನಿದೆಯೋ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. y - y1 ಪಾಯಿಂಟ್ ಇದೆ, x1 y1 x1 2 is equal to -1 dy over dx -3/7 into x - x1. x1 ಅಂದರೆ ಇಲ್ಲಿ y1 ಅಂದರೆ -1, y1 ಅಂದರೆ -1, ಇಲ್ಲಿ +1 ಆಯಿತು. ಹಿಯರ್ x1 2, y1 -1, ಹಿಯರ್ y1 is nothing but -1, ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ +1 is equal to -1 dy over dx is nothing but -3/7 into x - x1. x1 is nothing but 2. ನಾವು ಈ 7ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ನು ಇದು ಮಲ್ಟಿಪ್ಲಿಕೇಶನ್ ಮಾಡಿ, ನಾವು 7y + 7 × 1 7 -3ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ, ಈ ಟರ್ಮನ್ನು ಮಲ್ಟಿಪ್ಲಿಕೇಶನ್ ಮಾಡಿ, -3x x - 2 ಆರ್ ಮಲ್ಟಿಪ್ಲೈಡ್ ಬೈ -3 ಮೈನಸ್ ಇಂಟು ಮೈನಸ್ +6. ಈಗ ಈಕ್ವೇಷನ್ಸನ್ನು ಆರ್ಡರ್ ಬರೀಬೇಕಾದ್ರೆ ax + by + c = 0 ಫಾರ್ಮಲ್ಲಿ ಬರೀಬೇಕು. ಇಲ್ಲಿ ಮೈನಸ್ ಇದ್ದರೆ ಇವೆರಡು ಲೆಫ್ಟಿಗೆ ತತ್ತೀರಿ. -3x ಲೆಫ್ಟಿಗೆ ಬಂದರೆ +3x, ಲೆಫ್ಟ್ ಸೈಡಲ್ಲಿರೋ ಸೈನ್ ಚೇಂಜ್ ಆಗಲ್ಲ. +7y +6 ಲೆಫ್ಟಿಗೆ ಬಂದರೆ -6, ಇಲ್ಲಿ 7 - 6 ಏನು +1 is equal to 0. This is the equation of the normal. Which is the equation of normal? 3x + 7y + 1 is equal to 0 is the equation of the normal. Okay, next 30th 30ನೇದು ಇಂಟಿಗ್ರೇಷನ್ನು 30ನೇದು ಇಂಟಿಗ್ರೇಷನ್ evaluate integration of
ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಮೂವತ್ತನೇದು ಇಂಟಿಗ್ರೇಷನ್ನು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನಾವು ನಮಗೆ ಚೆನ್ನಾಗಿ ಗೊತ್ತಿದೆ ಈ ಡೆಫಿನೆಟ್ಟು ಮತ್ತು ಇಂಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸು ಅಥವಾ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸು, ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸು ಅಥವಾ ಎಕ್ಸ್ ಇಂಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಾಗ ಅಥವಾ ಸಿಂಗಲ್ ಆಗಿ ಲಾಗ್ ಎಕ್ಸ್ ಕೊಟ್ಟಾಗ ಅಥವಾ ಇಂಡಿವಿಜುವಲ್ ಆಗಿ ಒಂದೇ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಾಗ ನಾವು ಇದನ್ನು ಬೈ ಪಾರ್ಟ್ಸಲ್ಲಿ ಮಾಡಬೇಕು. ಪಾರ್ಟ್ಸಲ್ಲಿ ಮಾಡಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೊಬೇಕು. ನಾವು ಫಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರೀಬೇಕು, ಸೆಕೆಂಡು ಎಕ್ಸ್ ಬರೀಬೇಕು ಇಂಟು ಡಿ ಎಕ್ಸ್. ಯಾಕೆಂದರೆ ಟ್ಯಾನ್ ಇನ್ವರ್ಸ್ ಎಕ್ಸು ಈಸ್ ನಾಟ್ ಡೈರೆಕ್ಟ್ ಇಂಟಿಗ್ರಲ್ ಫಂಕ್ಷನ್. ಬೈ ಪಾರ್ಟ್ಸ್ ಮಾಡಬೇಕಾದ್ರೆ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ನು. ನಾವು ವಿ ನೋ ದಟ್ ಬೈ ಪಾರ್ಟ್ಸ್ ಫಾರ್ಮುಲಾ ಗೊತ್ತಿದೆ. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದಾಗ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್, ಇಲ್ಲಿ ಆಲ್ರೆಡಿ ಬರೆದಿರ್ತೀರಲ್ಲ ಅದೇ ಬರೀತೀರಿ, ಎಕ್ಸ್ ಸ್ಕ್ವೇರ್ ಬೈ 2 ಇದು ನಾನು ಔಟ್ಸೈಡ್ 1/2 ಅಂತ ಬರೀತೇನೆ, ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು 1/1 + x ಸ್ಕ್ವೇರ್ ಇಂಟು ಡಿ ಎಕ್ಸ್. ನಾವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು, ಸ್ಟಾರ್ಟಿಂಗಿಗೆ ಬೇಕಾದ್ರೆ ಬರೀಬೋದು, ಇಲ್ಲ ಅಲ್ಲೇ ಇದ್ರೂ ನಡೆಯುತ್ತೆ. ಬೈ 2 ಮೈನಸ್ 1/2 ಇಂಟು ಈ ಥರ ಬಾಕ್ಸ್ ಮಾಡ್ಕೊತೇನೆ, ಎಕ್ಸ್ ಸ್ಕ್ವೇರ್ ಬೈ 1 + x ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಸೇಮ್ ಪವರ್ ಇದ್ದಾಗ ನಾನು ಬರೀ ಎಕ್ಸ್ ಸ್ಕ್ವೇರ್ಗೆ ಹೇಳ್ತಾ ಇಲ್ಲ, ಎಕ್ಸ್ ಬೈ ಎಕ್ಸ್, ಎಕ್ಸ್ ಬೈ 1 + x, ಎಕ್ಸ್ ಸ್ಕ್ವೇರ್ ಬೈ 1 + x ಸ್ಕ್ವೇರ್, ಎಕ್ಸ್ ಕ್ಯೂಬ್ ಬೈ 1 + x ಕ್ಯೂಬ್ ಇದ್ದಾಗ ನಾವು ಇದನ್ನು ಎಕ್ಸ್ ಸ್ಕ್ವೇರ್ + 1 - 1 ಆ್ಯಡಿಂಗ್ +1 ಆ್ಯಂಡ್ -1 ಮಾಡ್ಕೊತೇನೆ. ಎಕ್ಸ್ ಸ್ಕ್ವೇರ್ ಇಂಟು 1/1 + x ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 1 + x ಸ್ಕ್ವೇರ್ ಅಂತ ಅರ್ಥ. ನಾನು ಇದು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಆ್ಯಡಿಂಗ್ +1 ಆ್ಯಂಡ್ -1 ಬೈ 1 + x ಸ್ಕ್ವೇರ್ ಇಂಟು ಡಿ ಎಕ್ಸ್. ನಾವು ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಮೈನಸ್ 1/2 ಇಂಟು ಇದು ಯಾವ ಥರ ಇದೆ ಗೊತ್ತಾ, ಎಕ್ಸ್ ಸ್ಕ್ವೇರ್ +1 ಅಂದ್ರೆ ಒಂದೇ, 1 + x ಸ್ಕ್ವೇರ್ ಅಂದ್ರೆ ಒಂದೇ, a - b ಬೈ 2 ರಿಪೀಟೆಡಾಗಿ ಪ್ರಿವಿಯಸ್ ಮಾಡಲ್ ಪೇಪರಲ್ಲಿ ಹೇಳಿದ್ದಾನೆ. a - b ಬೈ 2 ಅಂದರೆ a ಬೈ 2 - b ಬೈ 2. ಅಟ್ ದ ಸೇಮ್ ಟೈಮ್ ಸ್ಪ್ಲಿಟ್ ಮಾಡಿಬಿಡ್ತಾನೆ. ಎಕ್ಸ್ ಸ್ಕ್ವೇರ್ +1 ಬೈ 1 + x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 1 ಇಂಟು ಡಿ ಎಕ್ಸ್ ಮೈನಸ್ ಅಲ್ಲೇ ಬೇಕಾದ್ರೂ ಬರಿಬೋದು 1 ಮೈನಸ್ 1/1 + x ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬೇಕಾದ್ರೂ ಬರೀರಿ. ನೋಡಿ a - b ಬೈ 2, a ಬೈ 2 - b ಬೈ 2, ಎಕ್ಸ್ ಸ್ಕ್ವೇರ್ +1 ಬೈ 1 + x ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಉಳಿತು, ಮೈನಸ್ 1/1 + x ಸ್ಕ್ವೇರ್. ನಾವು ಇಲ್ಲಿ ಬರಿತೀನಿ ಈಗ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 minus 1/2 into what is the integration of 1x minus what is the integration of 1/1 + x square, tan inverse of x plus c. ಇಂಟಿಗ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೀತೀನಿ ಅಂದರೆ -1/2 ಇಂಟು ಎಕ್ಸ್ ಮೈನಸ್ ಎಕ್ಸ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ tan inverse of x ಬೈ 2 ಪ್ಲಸ್ ಸಿ ಅಂತ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರಿಬೋದು, ಇಲ್ಲ ಅಂದರೆ ಅಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು, ಚಾಯ್ಸ್ ನಿಮ್ಮದು. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಮಾಡಿ ಎಕ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಎಕ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇವೆಲ್ಲ ಟ್ರೈ ಮಾಡಿ. ನೆಕ್ಸ್ಟ್ 31ನೇದು ಎಗೈನ್ 31st ಇಂಟಿಗ್ರೇಷನ್. ಫೈಂಡ್ ಇಂಟಿಗ್ರೇಷನ್ ಆಫ್ ಸೈನ್ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನಾನು ಪ್ರೀವಿಯಸ್ ಮಾಡಲ್ ಪೇಪರಲ್ಲಿ ಆಲ್ರೆಡಿ tan to the power of 4x ಮಾಡಿ ನಾನು ಆಲ್ರೆಡಿ ನಿಮಗೆ GH Maths ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ ನಾನು sin to the power of 4x ತಗೊಂಡಿದ್ದೇನೆ. ನೀವು cos to the power of 4xನ ಸೇಮ್ ನನಗೆ ಯಾವ ಥರ ಮಾಡ್ತೀನಿ ಅದೇ ಥರ ಮಾಡಿ. sin to the power of 4x can be written as sin square x into sin square x. ನೋಡಿ ಎಷ್ಟೊಂದು ಫಾರ್ಮುಲಾ ಬರುತ್ತಿಲ್ಲ ಈಗ. ಯಾಕೆ ಈ ಥರ ನಾನು ಹೇಳಿದ್ದೇನೆ, ಪ್ರೀವಿಯಸ್ ಮಾಡಲ್ ಪೇಪರ್ ನಾನೇನು ನಿಮಗೆ ವಾಟ್ಸಪ್ಗೆ ಮತ್ತು ಯೂಟ್ಯೂಬ್ ಅಪ್ಲೈ ಮಾಡಿದ್ದೇನೆ ಅದು ಈಸಿ ಇದೆ. ಈಗ ನಾನೇನು 4th ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಈ ಮಾಡಲ್ ಪೇಪರಿಗೆ ಕಂಪೇರ್ ಮಾಡಿದಾಗ ಅವು ವೆರಿ ಡೆಡ್ ಈಸಿ, ಎಲ್ಲರೂ ಸಾಲ್ವ್ ಮಾಡ್ಬೋದು. ಇದು ನಾನು ಯಾಕೆ ಡಿಫಿಕಲ್ಟಾಗಿ ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಪ್ರಾಬ್ಲಮ್ ಮಾಡ್ಬೇಕಾದ್ರೂ ಒಂದು 5-6 ಫಾರ್ಮುಲಾ ಬರುತ್ತೆ, ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೂ 5-6 ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ನಿಮಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನಾವು ನೋಡಿ ಈಗ sin to the power of 4xನ sin square x into sin square x ಅಂತ ಬರದೆ. ನಾವು
sin square x into, we know that identity formula of sin square x ಯಾವುದೋ ಒಂದಕ್ಕೆ ಹಾಕಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್, ಅದಕ್ಕೆ ಒಂದು ಫಾರ್ಮುಲಾ ಬಂತು. ಐಡೆಂಟಿ ಫಾರ್ಮುಲಾ sin square theta ಪ್ಲಸ್ ಕಾಸ್ ಸ್ಕ್ವೇರ್ theta is equal to 1, sin square theta is equal to 1 minus cos square theta, cos square theta is equal to 1 minus sin square theta. ಓಕೆ, ನಾವು ಹಂಗೆ ಸ್ಪ್ಲಿಟ್ ಮಾಡಿಬಿಡ್ತೇನೆ. sin square x into 1 sin square x into dx minus sin square x into cos square x, sin square x into cos square x into dx. Now ಇಂಟಿಗ್ರೇಷನ್ ಆಫ್ sin square x ಡೈರೆಕ್ಟಾಗಿ ನೋಡಿ, ಇಂಟಿಗ್ರೇಷನ್ ಆಫ್ sin x ಅಂದರೆ ಮೈನಸ್ ಕಾಸ್ ಎಕ್ಸ್ ಅಂದ್ಬಿಡ್ತೀವಿ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ sin x ಅಂತ ಹೇಳ್ತೀವಿ, ಇಂಟಿಗ್ರೇಷನ್ ಆಫ್ tan x ಅಂದರೆ ಲಾಗ್ ಆಫ್ ಸೆಕೆಂಡ್ ಎಕ್ಸ್ ಅಂತ ಹೇಳ್ತೀವಿ, ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಅಂದರೆ ಲಾಗ್ ಆಫ್ sin x ಅಂತ ಹೇಳ್ತೀವಿ. ಆ ಥರ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ sin square x ಅಂದರೆ ಹೇಳಕ್ಕೆ ಬರಲ್ಲ, ಎರಡಕ್ಕಿದೆ ಬೇಕಾದ್ರೆ ನೋಡಿ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ tan x, ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್, ಈ ಥರ ಹೇಳ್ಬಿಡ್ತೀವಿ. ಆ ಥರ ಇದಕ್ಕೆ ಡೈರೆಕ್ಟಾಗಿ ಇಲ್ಲ. ಅಂದರೆ sin square xಗೆ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಫಾರ್ಮುಲಾ 1 ಮೈನಸ್ ಕಾಸ್ 2x ಬೈ 2 ಅದನ್ನು ಔಟ್ಸೈಡ್ ಬರೀತೇನೆ ಇಂಟು ಡಿ ಎಕ್ಸ್. ನೋಡಿ, sin square x ಅಂತ ಈ ಥರ ಇಂಡಿವಿಜುವಲ್ಗೆ ಎಲ್ಲೇ ಬರಲಿ, ಅದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕಾದ್ರೆ ನಾವು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ sin square x 1 ಮೈನಸ್ ಕಾಸ್ 2x ಬೈ 2 ಅದನ್ನು ಔಟ್ಸೈಡ್ 1/2 ಅಂತ ಬರೆದಿದ್ದೇನೆ. ಮೈನಸ್ ಇಂಟಿಗ್ರೇಷನ್ ಆಫ್, ನೋಡಿ sin square x ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಯಾವ ಥರ ಇದೆ, a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್, a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದರೆ ಎ ಬಿ ಹೋಲ್ ಸ್ಕ್ವೇರ್. ನಾ ಇದನ್ನೇ ಅಂತ ಬರಲಿ ಈಗ, sin x ಇಂಟು ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ 1/2 ಇಂಟು ಇದಕ್ಕೆ ಇಂಟಿಗ್ರೇಷನ್ ಮಾಡಿಬಿಡ್ತೇನೆ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ 2x ಅಂದರೆ sin 2x ಬೈ 2. ಇಲ್ಲಿ ಪ್ಲಸ್ ಸಿ ಬರೆಯೋಕೆ ಹೋಗ್ಬಿಡಿ, ಎಲ್ಲ ಕಂಪ್ಲೀಟ್ ಆದಮೇಲೆ ಪ್ಲಸ್ ಸಿ ಬರಬೇಕು. ಮೈನಸ್ ಇಂಟಿಗ್ರೇಷನ್ ಆಫ್ sin x ಇಂಟು ಕಾಸ್ ಎಕ್ಸ್. ಇದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ನೋಡಿ, sin x ಇಂಟು ಕಾಸ್ ಎಕ್ಸ್ ಅಂತ ಬಂದಾಗ ನಾವು ಇದನ್ನು sin 2x ಬೈ 2 ಅಂತ ಡಿಕ್ಲೇರ್ ಮಾಡಿ. ಹೆಂಗೆ ಸರ್? ಎಗೇನ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ, sin 2a is equal to 2 sin a cos a, sin 2x ಅಂದರೆ 2 sin x ಇಂಟು ಕಾಸ್ ಎಕ್ಸ್, 2 ಕ್ಯಾನ್ಸಲ್ ಆದರೆ sin x ಇಂಟು ಕಾಸ್ ಎಕ್ಸ್ ಬಂದ್ಬಿಡುತ್ತೆ. ಈಗ ನಾನು sin x ಇಂಟು ಕಾಸ್ ಎಕ್ಸನ್ನು sin 2x ಬೈ 2 ಹೋಲ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ನಾವು 1/2 ಇಂಟು ಎಕ್ಸ್ ಮೈನಸ್ sin 2x ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್, ಇದು ಯಾವ ಥರ ಇದೆ ಮತ್ತೆ, a ಬೈ ಬಿ ಹೋಲ್ ಸ್ಕ್ವೇರ್, a ಬೈ ಬಿ ಹೋಲ್ ಸ್ಕ್ವೇರ್ ಇಸ್ ಬಟ್ a ಸ್ಕ್ವೇರ್ ಬೈ ಬಿ ಸ್ಕ್ವೇರ್, sin 2x ಹೋಲ್ ಸ್ಕ್ವೇರ್ ಅಂದರೆ sin ಸ್ಕ್ವೇರ್ 2x ಬೈ ಇದಕ್ಕೂ 2ಗೆ ಪವರ್ ಅಪ್ಲೈ ಮಾಡಬೇಕು, 2 1/4 ಇದು ಔಟ್ಸೈಡ್ ಬರ್ಬಿಡ್ತೀನಿ. ನೋಡಿ, sin 2x ಹೋಲ್ ಸ್ಕ್ವೇರ್ sin ಸ್ಕ್ವೇರ್ 2x ಬೈ 2 ಸ್ಕ್ವೇರ್ 4 ಔಟ್ಸೈಡ್ ಬರೆದಿದ್ದೇನೆ ಇಂಟು ಡಿ ಎಕ್ಸ್. ನಾವು 1/2 ಇಂಟು ಎಕ್ಸ್ ಮೈನಸ್ sin 2x by 2 minus 1/4 into integration of, what is the formula of sin square 2x? ನೋಡಿ, sin square x ಗೆ 1 minus cos 2x, ಇಲ್ಲಿ x ಮಾತ್ರ ಇದ್ದಾಗ ಇಲ್ಲಿ 2x ಇರುತ್ತೆ. sin square 2x ಅಂದಾಗ 1 minus cos 4x by 2 ಇಲ್ಲಿ ಬರಿತೀನಿ 1/2 into dx. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಆನ್ಸರ್ ಆಗುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಬರಿತಾ ಇದ್ದೀನಿ, ಬೇಕಾದ್ರೆ ಇದು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 1/2 ಇಂಟು ಎಕ್ಸ್, ಎಕ್ಸ್ ಬೈ 2 ಮೈನಸ್ sin 2x ಬೈ 2 ಇಂಟು 2 4 ಮೈನಸ್ 1/8, 4 ಇಂಟು 2 8 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1 x ಮೈನಸ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ 4x sin 4x ಬೈ 4 ಪ್ಲಸ್ ಸಿ. ಓಕೆ, ಇನ್ನೊಂದು ಸ್ಟೆಪ್ ಬರಿತೀನಿ ಅಂದರೆ ಬ್ರಾಕೆಟ್ ರಿಮೂವ್ ಮಾಡ್ಕೊತೀನಿ ಅಂದರೆ ನೋಡಿ, ಇಟ್ ಇಂಪ್ಲೈಸ್ ಎಕ್ಸ್ ಬೈ 2 ಮೈನಸ್ sin 2x ಬೈ 4 ಮೈನಸ್ ಎಕ್ಸ್ ಬೈ 8 ಮೈನಸ್ ಇಂಟು ಮೈನಸ್ ಪ್ಲಸ್ sin 4x ಬೈ 8 ಇಂಟು 4 32 ಪ್ಲಸ್ ಸಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇಕಾದ್ರೆ ಬರೀಬೋದು. ಓಕೆ, ಈ ಥರ ನೀವು ಟ್ರೈ ಮಾಡಬೇಕು. ನೀವು ಈಗ ಕಾಸ್ ಟು ದಿ ಪವರ್ ಆಫ್ 4x ಮಾಡಿ, 10 ಟು ದಿ ಪವರ್ ಆಫ್ 4x ನಾನು ಆಲ್ರೆಡಿ ಮಾಡಿದ್ದೇನೆ. ಓಕೆ, ಕಾಟ್ ಟು ದಿ ಪವರ್ ಆಫ್ 4x ಮಾಡಿ, ಸೀಕೆಂಡ್ ಟು ದಿ ಪವರ್ ಆಫ್ 4x ಟ್ರೈ ಮಾಡಿ, ಕೊಸಿಕೆಂಡ್ ಟು ದಿ ಪವರ್ ಆಫ್ 4x ಟ್ರೈ ಮಾಡಿ. ನೆಕ್ಸ್ಟು ಎಷ್ಟು ಪ್ರಾಬ್ಲಮ್ಸ್ ವರ್ಕ್ ಮಾಡ್ತೀರೋ ಒಳ್ಳೇದು ನಿಮಗೆ. ಮನೇಲಿ ಇರ್ತೀರಿ, ಲಾಕ್ಡೌನು, ಒಳ್ಳೆ ಟೈಮ್ ಸಿಕ್ಕಿರುತ್ತೆ, ವರ್ಕ್ ಮಾಡಿ. ಮುಂದೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ನೀವು ಎಷ್ಟು ವರ್ಕ್ ಮಾಡ್ತೀರಿ ಅಷ್ಟು ಮುಂದಕ್ಕೆ ಒಳ್ಳೇದಾಗತ್ತೆ.
ನೆಕ್ಸ್ಟ್ 32 32ನೇ ಕ್ವಶನ್ನು ಇಂಟಿಗ್ರೇಷನ್ನು ಎವ್ಯಾಲ್ಯೂಯೇಟ್ ಡಿ ಎಕ್ಸ್ ಬೈ ರೂಟ್ ಆಫ್ 3 minus 2x 3 minus 2x 3 minus 2x minus 5x square 32ನೇ ಕ್ವಶನ್ನು ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ 3 minus 2x minus 5x square. ಇಲ್ಲಿ ಇದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್, ರೂಟ್ ಒಳಗಡೆ ಇರ್ತಕ್ಕಂಥದ್ದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಅದು ಔಟ್ಸೈಡ್ ತಗೊಂತಾನೆ ಆರ್ಡ್ರ್ ಬರ್ಕಂತಾನೆ -5x² -2x +3. ವಾಟ್ ಆರ್ ದ ಕೋಫಿಷಿಯಂಟ್ ಆಫ್ x² -5ನ ಕಾಮನ್ ತೆಗಿತೀನಿ. x² ಮೈನಸ್ ಕಾಮನ್ ತೆಗೆದಾಗ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 2/5 ಪ್ಲಸ್ ಇರೋದು ಮೈನಸ್ ಆಗುತ್ತೆ, 3/5. ನಾವು -5 ಇಂಟು x². ಇದನ್ನು ಟು ಮೇಕ್ ಐದರ್ a + b ಹೋಲ್ ಸ್ಕ್ವೇರ್ ಫಾರ್ a + a² + b² ಆರ್ a² - b² ಫಾರ್ಮ್ಗೆ ತರಬೇಕು. ನಾವು ಇದನ್ನು ಹಿಯರ್ x 2 × 2/5 ಇಂಟು ಎಕ್ಸ್ ಅನ್ನು 2 × 2/10 ಇಂಟು ಎಕ್ಸ್ ಕೋಫಿಷಿಯಂಟ್ ಏನಿದೆ ಇಲ್ಲಿ 2/5 ಇದೆ. ಇದನ್ನು a² - b² ಆರ್ a² + b² ಫಾರ್ಮ್ ಮಾಡಬೇಕು ಅಂದರೆ ನಾವು a + b ಹೋಲ್ ಸ್ಕ್ವೇರ್ ಫಾರ್ಮ್ ಅಥವಾ a - b ಹೋಲ್ ಸ್ಕ್ವೇರ್ ಫಾರ್ಮ್ಗೆ ತರಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ a + b ಹೋಲ್ ಸ್ಕ್ವೇರ್ ಫಾರ್ಮ್ ಆಗುತ್ತೆ. ಈಗ ನಾನು ಎಕ್ಸ್ ಕೋಫಿಷಿಯಂಟ್ 2/5 ಇದೆಯಲ್ಲ, ಇದನ್ನು 2 × 2/10, ಯಾಕಂದರೆ 2 5 ತಿರ್ಗಿ ಮತ್ತೆ ಅದೇ ಬರುತ್ತೆ. ಈಗ ಪ್ಲಸ್ 2/10 ಡಿವೈಡ್ ಆಗುತ್ತಲ್ವ, 2 1 2 2 5 10 1/5 ಹೋಲ್ ಸ್ಕ್ವೇರ್ ಆ್ಯಡಿಂಗ್ ಪ್ಲಸ್ 1/5 ಹೋಲ್ ಸ್ಕ್ವೇರ್ ಮೈನಸ್ 1/5 ಹೋಲ್ ಸ್ಕ್ವೇರ್. ಇನ್ನು -3/5 ಅಲ್ಲೇ ಇರುತ್ತೆ, ಅಲ್ಲೇ ಇರಲಿ. ನಾವು ಏನು ಕಾಮನ್ ತೆಗೆದಿರಿ -5. ಈಗ ಈ ಮೂರು ಸೇರಿಸಿ x² ಇರೋದು ಎಕ್ಸ್ ಪ್ಲಸ್ ಇರೋದ್ರಿಂದ ಪ್ಲಸ್ 1/5 ಹೋಲ್ ಸ್ಕ್ವೇರ್ x² + 2 × 2/10 ಆರ್ 1/5 ಇಂಟು x + 1/5 ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್. ಇಲ್ಲಿಗೂ ಸ್ಕ್ವೇರ್ ಇದೆ, ಇಲ್ಲಿಗೂ ಸ್ಕ್ವೇರ್ ಇದೆ. x² ಇಲ್ಲಿ ಬೇಸ್ x ತಗೋ, 1/5 ಹೋಲ್ ಸ್ಕ್ವೇರ್ ಬೇಸ್ 1/5 ತಗೋ, ಹೋಲ್ ಸ್ಕ್ವೇರ್ ಹಾಕು, ಸಿಂಪ್ಲಿಫಿಕೇಷನ್ ಮಾಡಿದಾಗ ಈ ಮೂರು ಟರ್ಮ್ ಬರುತ್ತೆ. ಈಗಿಲ್ಲಿ -1/5 ಹೋಲ್ ಸ್ಕ್ವೇರ್ ಅಂದಾಗ -1/25 -3/5 ವಾಟ್ ಈಸ್ LCM 25 -1 -5ರಿಂದ 25 5 × 3 15 ಅಲ್ಲಿಗೆ -16/25 ಆಯಿತು. -16/25ನ ನಾನು -4/5 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಇಲ್ಲಿ ಕೇರ್ಫುಲ್ ಆಗಿರಬೇಕು. 5 ಇಂಟು ಈ ಮೈನಸ್ ಇದೆಯಲ್ಲ ಒಳಗಡೆ ಗುಣಿಸ್ಕೊಬೇಕು. ಒಳಗಡೆ ಗುಣಿಸಿದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. 4/5 ಹೋಲ್ ಸ್ಕ್ವೇರ್ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. x + 1/5 ಹೋಲ್ ಸ್ಕ್ವಯರ್. ಈಗ 5 ಔಟ್ಸೈಡ್ ಇರಲಿ. ಈಗ ನೆಕ್ಸ್ಟ್ ನಾನು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ 3 - 2x - 5x² ಜಾಗದಲ್ಲಿ ಇದನ್ನು ಬರೀಬೇಕು. ಇದು ರೂಟ್ ಇದೆ, ಇದಕ್ಕೆ ರೂಟ್ ಹಾಕಂತೀವಿ 1/5. ಎಂಥ 5? √5. ಯಾಕೆಂದರೆ ರೂಟ್ ಒಳಗಡೆ 5 ಇತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ 5 ಇಲ್ಲ ಅಂತ ತೊಗೊಂಡಿಲ್ಲ ಇಲ್ಲಿ. ಈಗ √5 ಇಂಟು ಡಿ ಎಕ್ಸ್ ಬೈ ರೂಟ್ ಆಫ್, ಇದೆಲ್ಲ ರೂಟ್ ಒಳಗಡೆ ಇರ್ತಕ್ಕಂಥ ಟರ್ಮ್. ನಾನೀಗ ರೂಟಿಂದ ಔಟ್ಸೈಡ್ ತಗೊಂಡು ನಾನು a² - b² ಫಾರ್ಮಿಗೆ ತಗೊಂಬಂದಿದ್ದೇನೆ. ಲಾಸ್ಟ್ಗೆ ಹಾಕಬೇಕಾದ್ರೆ ರೂಟ್ ಹಾಕಿ ಬರೀಬೇಕು. 5ಗೆ ರೂಟ್ ಹಾಕಿದರೆ √5 ಇಟ್ ಹ್ಯಾಸ್ ನೋ ಎಕ್ಸಾಕ್ಟ್ ರೂಟ್. ಅಂಡರ್ ದ ರೂಟ್ ಈಗೇನು ಬರೀತೀರಿ? 4/5 ಹೋಲ್ ಸ್ಕ್ವಯರ್ ಮೈನಸ್ ಆಫ್ x + 1/5 ಹೋಲ್ ಸ್ಕ್ವಯರ್. ನಾವು 1/√5 ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆರ್ ಫಾರ್ಮ್ಸ್. ನಾನು ಪ್ರೀವಿಯಸ್ ಮಾಡಲ್ ಪೇಪರಲ್ಲೂ ನಾನು ಆಲ್ರೆಡಿ ಆರ್ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ a² - x² ಫಾರ್ಮುಲಾ ಸೈನ್ ಇನ್ವರ್ಸ್ ಆಫ್ x/a. ಎಕ್ಸ್ ಅಂದ್ರೇನು? x + 1/5 ಬೈ a ಅಂದ್ರೇನು? 4/5 ಪ್ಲಸ್ c ಈಸ್ ದ ಆನ್ಸರ್. ಅದೇ 1/√5 ಕಾಮನ್ ತೆಗೆದಿರೋದು. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ a² - x² ಅಂದಾಗ ಸೈನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ. ಹಿಯರ್ ಎಕ್ಸ್ ಅಂದರೆ x + 1/5 ಬೈ a ಅಂದರೆ 4/5 ಪ್ಲಸ್ ಸಿ ಈಸ್ ದ ಇಂಟಿಗ್ರೇಷನ್ ಆಫ್ ದಿ ಫಂಕ್ಷನ್ ದಿಸ್. ಬೇಕಾದ್ರೆ ಇಲ್ಲೊಂದು ಸ್ಟೆಪ್ ಬರೆದ್ರೆ ನೋಡಿ, 5x + 1/4 LCM 5 ಬೇಕಾದ್ರೆ ಕ್ಯಾನ್ಸಲ್ ಆಗುತ್ತೆ. ಬ್ಯಾಡ್ ಅಂದರೆ ಬೆಟರ್ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್
ಪ್ರಾಬ್ಲಮ್ಸ್ ವರ್ಕ್ ಮಾಡಿ, ಡಿಫಿಕಲ್ಟ್ ಅಂತ ಡ್ರಾಪ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಲೆಂತಿ ಆಯಿತು, ಡಿಫಿಕಲ್ಟ್ ಆಯಿತು ಅಂತ ಡ್ರಾಪ್ ಮಾಡೋಕ್ಕೆ ಹೋಗಬೇಡಿ. ಇವೆಷ್ಟು ವರ್ಕ್ ಮಾಡ್ತೀರೋ ಬೆನಿಫಿಟ್ ನಿಮ್ಮ ಮುಂದಕ್ಕಾಗುತ್ತೆ. ನಾನು ಡಿಫಿಕಲ್ಟ್ ಪ್ರಾಬ್ಲಮ್ಮೇ ತೊಗೊಂಡಿದ್ದೀನಿ ಅಂತ ನಾನು ಮೊದಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. 33ನೇದು, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y² = 4x. y² = 4x, x ಆ್ಯಕ್ಸಿಸ್ ಆ್ಯಂಡ್ ದ ಲೈನ್ x = 3. 33ನೇ ಕ್ವಶನ್ನು, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y² = 4x, x ಆ್ಯಕ್ಸಿಸ್ ಆ್ಯಂಡ್ ದ ಲೈನ್ x = 3. ನಾನು y² = 4x ಪ್ಯಾರಾಬೋಲಾ ಫಸ್ಟ್ ಪಿ ಯು ಸಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪ್ಯಾರಾಬೋಲಾ x = 3, ದ ಲೈನ್ x = 3. ಇಲ್ಲಿಂದಲಿರ್ತಕ್ಕಂಥ ಲೆಂತ್ x = 3. ದಿಸ್ ಈಸ್ ರಿಕ್ವೈರ್ಡ್ ಏರಿಯಾ. ನೇಮ್ ಆರಿಜಿನ್ ಎ ಬಿ ಸಿ, ನೀವೇನು ಬೇಕಾದ್ರೂ ನೇಮ್ ಕೊಟ್ಕೊಳ್ಳಿ. ನಮಗೆ ರಿಕ್ವೈರ್ಡ್ ಏರಿಯಾ ಆಫ್ ಓ ಎ ಬಿ ಸಿ ಓ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್, 2 ಪಾರ್ಟ್ ಇದೆ. ಅವನೇನಾದ್ರು ಪರ್ಟಿಕ್ಯುಲರ್ ಫಸ್ಟ್ ಕ್ವಾಡ್ರಂಟ್ ಅಂದರೆ ನಾವು ಇದು ಮಾತ್ರ ಕನ್ಸಿಡರ್ ಮಾಡಬೇಕು, ಅದಕ್ಕೆ ಮಾತ್ರ ಶೇಡ್ ಮಾಡಬೇಕು. ಏರಿಯಾ ಆಫ್ ಓ ಫಾರ್ಮುಲಾ, ಏರಿಯಾ ಆಫ್ 2 ಟೈಮ್ಸ್ ಆಫ್ ಏರಿಯಾ ಆಫ್ ಓ ಎ ಬಿ ಓ. ನಾವು ಕಂಡುಹಿಡಬೇಕಾಗಿರ್ತಕ್ಕಂಥ ಏರಿಯಾ ಆಫ್ ಓ ಎ ಬಿ ಸಿ ಓ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್, ಇದು 2 ಪಾರ್ಟ್ ಆಗಿರೋದ್ರಿಂದ 2 ಟೈಮ್ಸ್ ಆಫ್ ಏರಿಯಾ ಆಫ್ ಓ ಎ ಬಿ ಓ. ನಾವು ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ 0 to 3 y ಇಂಟು ಡಿ ಎಕ್ಸ್. ನಾವು 2 ಟೈಮ್ಸ್ ಆಫ್ 0 to 3 y ಅಂದರೆ ಇಲ್ಲಿ y² = 4x ಆದರೆ y = √4x. ದಟ್ ಈಸ್ ಈಕ್ವಲ್ ಟು 4 ಆ್ಯಸ್ ಎಕ್ಸಾಕ್ಟ್ ರೂಟ್ ಟು √x. ಈಗ ನಾವು ಹಿಯರ್ ಇನ್ ದ ಪ್ಲೇಸ್ ಆಫ್ y 2√x ಇಂಟು ಡಿ ಎಕ್ಸ್. ನಾವು ಏರಿಯಾ ಈಸ್ ಈಕ್ವಲ್ ಟು, ಇದು 2 ಕಾನ್ಸ್ಟೆಂಟು, 2 × 2 4, 0 to 3. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ √x? ಚೆನ್ನಾಗಿ ಗೊತ್ತಿದೆ, ಇಂಟಿಗ್ರೇಷನ್ ಮಾಡಿಬಿಡೋಣ. 2 × 2 4, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ √x? x⁴3/2 ಅದನ್ನ ಇಲ್ಲಿ ಬರೆದಿರ್ತೀನಿ 2/3 ಅಂತ. ಫ್ರಮ್ 0 to 3, 4 × 2 8/3. ಲಿಮಿಟ್ ಅಪ್ಲೈ ಮಾಡೋಣ. x⁴3/2, 0 to 3 ಅಂದರೆ ಇನ್ ದ ಪ್ಲೇಸ್ ಆಫ್ x ಫಸ್ಟ್ ಅಪ್ಪರ್ ಲಿಮಿಟ್ 3⁴3/2 -0. ನಾವು 8/3 ಇಂಟು 3⁴3/2 ಇಸ್ ಬಟ್ √27, 9 3 27, ಅಲ್ಲಿಗೆ 8 ಇಂಟು 3√3/3, 3 ಗೆಟ್ ಕ್ಯಾನ್ಸಲ್, 8√3 ಸ್ಕ್ವಯರ್ ಯೂನಿಟ್ಸ್. ಅಲ್ಲಿಗೆ ಏರಿಯಾ ಆಫ್ ದಿಸ್ ಕರ್ವ್ 8√3 ಸ್ಕ್ವಯರ್ ಯೂನಿಟ್ಸ್. ಓಕೆ, ಇದೇ ಕ್ವಶನ್ ಕೊಟ್ಟು ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳ್ತಾರೆ. ಆವಾಗ ಇಲ್ಲಿ 2 ಟೈಮ್ಸ್ ಆಫ್ ಅಂತ ಬರೀಬಾರ್ದು, ಜಸ್ಟ್ 2 ಡ್ರಾಪ್ ಮಾಡ್ತೀರಿ, ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀರಿ. ಈ ಥರ ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕು. ಅಲ್ಲಿಗೆ 4th ಮಾಡಲ್ ಪೇಪರಲ್ಲಿ ಅಪ್ ಟು 33 ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ 34ಇಂದ ಡಿಸ್ಕಸ್ ಮಾಡ್ತೇನೆ. ಸ್ಟೂಡೆಂಟ್ಸ್, ನಾನು ಮೊದಲೇ ಹೇಳಿದ್ದೇನೆ, ಒಟ್ಟು 4 ಮಾಡಲ್ ಪೇಪರ್, 3 ಮಾಡಲ್ ಪೇಪರ್ನ ನಾನು ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈಸಿಯಾಗಿರ್ತಕ್ಕಂಥ ಮಾಡಲ್ ಪೇಪರ್ ಅವು. ರಿಮೈನಿಂಗ್ ಮಾಡಲ್ ಪೇಪರ್ನ ಡಿಸ್ಕಸ್ ಮಾಡಿ, ಈಗ ನಾನು 4th ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರೋ ಉದ್ದೇಶ ಫಾರ್ಮುಲಾಗಳಲ್ಲಿ ಬರಲಿ. ಮ್ಯಾಥಮೆಟಿಕ್ಸಲ್ಲಿ ಅವ್ರು ಎಷ್ಟೇ ಈಸಿ ಕೊಟ್ಟರು ಫಾರ್ಮುಲಾ ಗೊತ್ತಿರಲೇಬೇಕು. ಆ ಫಾರ್ಮುಲಾಗಳೆಲ್ಲ ಬರಲಿ ಅನ್ನೋ ಉದ್ದೇಶದಿಂದ 4th ಮಾಡಲ್ ಪೇಪರಲ್ಲಿ ಸ್ವಲ್ಪ ಡಿಫಿಕಲ್ಟು ಮತ್ತು ಲೆಂತಿ ಪ್ರಾಬ್ಲಮ್ಸ್ನ ತೊಗೊಂಡಿದ್ದೇನೆ. ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಮನೇಲೇ ಇರ್ತೀರಿ, ಅಟ್ಲೀಸ್ಟ್ ಒಂದು ಕಡೆ ಪ್ರಾಬ್ಲಮ್ಸನ್ನು ಬರ್ಕೊಳ್ಳಿ. ಫಸ್ಟು ನೋಡಿದ ತಕ್ಷಣ ಅರ್ಥವಾಗದಲ್ಲೇ ಇರ್ಬೋದು, ನಾನು ಅರ್ಥವಾಗುತ್ತೆ ಅಂತ ಹೇಳ್ತಾ ಇಲ್ಲ. ಒಂದು ಕಡೆ ಫಸ್ಟ್ ಬರ್ಕೊಳ್ಳಿ, ಕ್ಲೀನಾಗಿ ಒಂದು 2-3 ಸಲ ವಿಡಿಯೋ ನೋಡಿ, ಒಂದು 5 ಸಲ ಬರೀರಿ, 100% ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.